ರಾಜು ಅವರಿಗೆ ಈ ಜನ್ಮದಲ್ಲಿ ಮೈತುಂಬ ಗಾಯಗಳಿವೆ. ಆ ಗಾಯಗಳಿಗೆ ಕಾರಣ ಏನು? ಅದಕ್ಕೆ ಉತ್ತರವಿದೆ ಹಿಂದಿನ ಜನ್ಮದಲ್ಲಿ. ನಿವಾಸವಾಗಿದ್ದ ಪ್ರದೇಶ ಹೇಗಿತ್ತು? ನೀನು ಕಾಡಿಗೆ ಹೊರಟೋದಿಲ್ಲ? ಮತ್ತೆ ಬಂದ್ಬಿಡಿ ಸರ್ ಅಲ್ಲಿಂದ. ಯಾಕೆ ಬಂದೆ? ಬಂದು ಮಾಮೂಲು ಜಾಗ ಸೇರಿ. ಬ್ಯಾಕ್ ಟು ಹೋಮ್ ಟೌನ್. ಕಾಡು ಇಷ್ಟ ಆಗ್ಲಿಲ್ವಾ? ತಾಯಿ ನೋಡ್ಬೇಕಾಯ್ತು ಬಂದೆ ಸರ್. ಇಲ್ಲೇ ವಾಸ ಮಾಡ್ಲಿಕ್ಕೆ ಪ್ರಾರಂಭ ಆಗ್ಬಿಟ್ಟೆ ತವ್ರ ಮನೆಯಲ್ಲೇ? ಮೆಟ್ಟಗಳಿಟ್ಟಿದ್ಯಲ್ಲ, ಅದೀಗ ಅದಕ್ಕೆ ಏನಾಯ್ತು? ಅದು ಉತ್ತರ ಇಟ್ಟಿದೆ ಸರ್. ಎಲ್ಲಾ ಪ್ರಾಣಿಗಳಿಗೂ ಜೀವ ಭಯ ಇದ್ದೇ ಇದೆ. ಹಾವುಗಳು ಕಚ್ಚೋದು ಅದೇ ಭಯದಲ್ಲಿ. ಹಾವಾಗಿದ್ದ ರಾಜು ಅವರಿಗೆ ಅದೇ ಮುಳುವಾಯ್ತು. ಅಜ್ಜಿ ಎಲ್ಲಿ ಬಂದ್ಲು? ನೀನ್ ಹೇಗೆ ಕಚ್ಚಿದೆ? ಏನಾಯ್ತು ಅವತ್ತು? ಅಲ್ಲಿ ಮಂಟಪ ಹತ್ರ ಬಂದಿದೆ. ಕಡ್ಡಿಲಿ ಹೊಡೆದ್ಬಿಟ್ರು ಸರ್. ಕಡ್ಡಿಲಿ ಹೊಡೆದು ಸರ್, ಅದಕ್ಕೆ ಕಚ್ಚಿಬಿಟ್ರು ಸರ್. ಅಜ್ಜಿ ಉಳ್ಕೊಂಡ್ಲ ತೀರೋದ್ಲ? ತೀರೋಗ್ಬಿಟ್ಲು ಸರ್. ತೀರೋದ್ಲ. ಆಮೇಲೆ ಎರಡನೇ ಸರಿ ಕಚ್ಚಿದ್ದೆ ಅದನ್ನ? ಕಾಡಿಗೆ ಹೋಗ್ಬಿಟ್ಟು ಸರ್ ನಾನು. ತಾಯಿ ಬಿಟ್ಟು ಕಾಡಿಗೆ ಹೋಗ್ಬಿಟ್ಯಾ? ಅಲ್ಲಿಂದ ಹಸುನ ಕಚ್ಚಿದೆ. ಇವೆಲ್ಲ ಘಟನೆಗಳ ನಂತರ ನಡೆದಿದ್ದೇ ದುರಂತ. ಆ ಭಯಾನಕ ದುರಂತವೇ ಸುಪ್ತ ಮನಸ್ಸಿನ ಆಳದಲ್ಲಿ ಬಲವಾಗಿ ಅಚ್ಚೊತ್ತಿ ಬಿಡತ್ತೆ. ನಿನ್ನ ಬದುಕು ಹೇಗೆ ಕೊನೆಗೊಳ್ತು? ಯು ಡೈಡ್. ಸತ್ತಿದ್ ಹೇಗೆ? ಏನಾಯಿತು? ಆ ಬದುಕಿನ ಘಟ್ಟಕ್ಕೂ ನಿನ್ನ ಕೊನೆಯ ಬದುಕಿನ ಘಟ್ಟಕ್ಕೆ ಏನಾಯ್ತು ಅವತ್ತು? ಹೇಗಾಯ್ತು? ಊರೊಳಗಡೆ? ಎಷ್ಟು ವರ್ಷ ನಿಂಗೆ ಇವಾಗ? ದೊಡ್ಡನಾಗಿ ಫುಲ್ ಬೆಳೆದ ಹಾವು? ಚಿಕ್ಕ ಮನೆ ಸೇರ್ಕೊಬಿಟ್ಟಿದೆ ಸರ್. ನಾಲ್ಕು ಜನ ಹುಡುಗರು ಬರ್ತಾರೆ ಸರ್. ಖಂಡಿತ ಒಂದು ಸುಚ್ಚಾಸನ ಚುಸ್ತಾ ಇದ್ದಾರ? ಎಲ್ಲಿ ಚುಸ್ತಾ ಇದ್ದಾರ? ರೋಷದಿಂದ ಬಸ್ಕೊಡ್ತಾ ಇದೆಯೇನು? ಹಾವಾಗಿದ್ದ ರಾಜು ಆಹಾರಕ್ಕೋ ಅಥವಾ ರಕ್ಷಣೆಗೋ ಒಂದು ಮನೆಯೊಳಗೆ ನುಗ್ತಾರೆ. ಗಾಬರಿ ಬಿದ್ದ ಮನೆಯವರು ಹಾವನ್ನು ದೊಣ್ಣೆಯಿಂದ ಹೊಡೆದು ಸಾಯಿಸ್ತಾರೆ. ಏನಾಗ್ತಾ ಇದೆ? ಹೊಡಿತಾ ಇದ್ದಾರ? ಏನಾಗ್ತಾ ಇದೆ? ಏನಾಗ್ತಾ ಇದೆ? ಹೊಡಿತಾ ಇದ್ದಾರ? ಎಲ್ಲಿ? ನಾಲ್ಕಾರು ಜನ ಸೇರಿ ಹೊಡಿತಾರೆ. ಮೈ ತುಂಬ ಸಿಕ್ಕಾಪಟ್ಟೆ ಗಾಯಗಳಾಗುತ್ತವೆ. ಆ ಗಾಯಗಳು ಭೀಕರವಾಗಿ ಮನಸ್ಸಿಗೂ ನಾಟತ್ತೆ. ಆ ಆತಂಕ ಹಾಗೆ ಉಳಿದುಕೊಳ್ಳತ್ತೆ. ಎಸ್
ಕೆ ರಾಜು ಅವರಿಗೆ ತನಗಾಗುವ ಗಾಯದ ರಹಸ್ಯ ತಿಳಿದ ನಂತರ ಗುರೂಜಿಯವರು ಅವರನ್ನು ಮತ್ತೆ ಇಂದಿನ ಬದುಕಿಗೆ ಕರೆದುಕೊಂಡು ಬರ್ತಾರೆ. ಬೇಡವಾದ ನೋವು, ಎಲ್ಲ ಸಂಕಟಗಳನ್ನು ಅಲ್ಲೇ ಬಿಟ್ಟು, ದ್ವೇಷವನ್ನು ಅಲ್ಲೇ ಬಿಟ್ಟು, ನಿನ್ನ ಜೀವನ ಪಾಠವನ್ನು, ಮುಖ್ಯ ಪಾಠವನ್ನು ಮಾತ್ರ ನೆನಪಲ್ಲಿಟ್ಟುಕೊಂಡು ಯಾವುದೇ ಹಿತಕರವಾದ ನೆನಪುಗಳು ನಿನಗೇನು ಬಾಧಿಸ್ತಾ ಇಲ್ಲ. ಈ ಜೀವನದಲ್ಲಿ ಅದೇ ಒಂದು ಒಳ್ಳೆಯ ಧ್ಯೇಯ ಇದೆ, ಒಳ್ಳೆಯ ಆರೋಗ್ಯ ಇದೆ, ನಿನ್ನ ದೇಹ ಸಂಪೂರ್ಣವಾಗಿ ಆರೋಗ್ಯವಾಗಿದೆ. ಇದೇ ನೋಡಿ ಆಶ್ಚರ್ಯ. ಸುಪ್ತ ಮನಸ್ಸಿನ ಆಳಕ್ಕೆ ನಾಟಿದ ನೋವು ಮುಂದಿನ ಜನ್ಮದಲ್ಲೂ ನೋವಿನ ಸಂದೇಶವನ್ನ ಆಗಾಗ ರವಾನಿಸುತ್ತಲೇ ಇರುತ್ತದೆ. ಗುರೂಜಿಯವರು ರಾಜು ಅವರ ನೋವನ್ನು ವಾಸಿ ಮಾಡ್ತಾರೆ. ಅವರಿಗೀಗ ನೋವಿನ ಆತಂಕ ಇಲ್ಲ, ಗಾಯದ ಭಯವಿಲ್ಲ. ಈ ಹಾವು ಜೀವನ ಎಷ್ಟೇ ರೋಷಮಯವಾಗಿದ್ದರೂ ಕೂಡ, ಕ್ರೋಧಮಯವಾಗಿದ್ದರೂ ಕೂಡ, ಆ ಕ್ರೋಧ ಗುಣಗಳು ಈ ಬದುಕಿನಲ್ಲಿ ಏನು ವ್ಯಕ್ತವಾಗಿಲ್ಲ. ಈ ಬದುಕಿನಲ್ಲಿ ಬಹಳ ಸಾಫ್ಟ್ ನೇಚರ್ ಬಂದಿದೆ. ಅಂದ್ರೆ ಅಲ್ಲಿ ದ್ವೇಷ ಇಲ್ಲಿ ನಾನು ಮುಂದುವರಿಸಬಾರದು ಅನ್ನುವ ಅರಿವು ಎಸ್ ಕೆ ರಾಜ್ಗಾಗಿದೆ ಈಗ. ಆದರೆ ಕೆಲವು ವಿಚಾರಗಳಲ್ಲಿ, ಅಂದ್ರೆ ಆತ ಆ ಜನ್ಮದಲ್ಲಿ, ಹಾವಿನ ಜನ್ಮದಲ್ಲಿ ಸಾಯುವಾಗ, ಆ ಸಾಯಿಸಿದಾಗ ಏನು ಹೊಡೆತ ಬಿದ್ದಿತ್ತು, ಬೆನ್ನ ಮೇಲೆ, ಬಾಲದ ಮೇಲೆ, ಎಲ್ಲೆಲ್ಲಿ ಹೊಡೆತ ಬಿದ್ದಿತ್ತೋ ಅಲ್ಲೆಲ್ಲಿ ಅಷ್ಟು ಮಟ್ಟದ ಆಕ್ಸಿಡೆಂಟ್ಸ್, ಅಪಘಾತಗಳು ಈ ಬದುಕಲ್ಲಿ ಆತ ನಿಜವಾಗ್ಲೂ ಅನುಭವಿಸಿ ಆ ನೋವುಗಳನ್ನು ಮತ್ತೊಮ್ಮೆ ಅನುಭವಿಸುವ ಹಾಗಾಗಿದೆ. ಯಾವಾಗ ಈ ಪೂರ್ವಜನ್ಮ ತಿಳ್ಕೊಂಡಂತ ಈ ಒಂದು ಸುಪ್ತ ಮನಸ್ಸು ಮುಂದೆ ಇನ್ನು ಒಂದು ರಾಜ್, ಎಸ್ ಕೆ ರಾಜ್ ಬದುಕಿನಲ್ಲಿ ಅಂತಹ ಅಪಘಾತಗಳನ್ನು ಉಂಟು ಮಾಡೋದಕ್ಕೆ ಅವಕಾಶ ಇಲ್ಲ. ಪುನರ್ಜನ್ಮವಷ್ಟೇ ಅಲ್ಲ, ನಮ್ಮಲ್ಲಿ ಅದೆಷ್ಟೋ ನಂಬಲಾಗದ ಸತ್ಯಗಳಿವೆ. ಈ ಜನ್ಮದಲ್ಲಿ ಒಂದು ದೇಹವನ್ನ ಬಿಟ್ಟು ಮತ್ತೊಂದು ದೇಹವನ್ನ ಸೇರಿಕೊಳ್ಳುವ ಪರಕಾಯ ಪ್ರವೇಶದಂತ ಅದೆಷ್ಟೋ ಸಾಧನೆಗಳಿವೆ. ಬದುಕಿಗೆ ದೇಹ ಒಂದು ನೆಪ ಅಷ್ಟೇ.